Hello friends, welcome to Share Trader Kannada. ಇವತ್ತು ಸೆನ್ಸೆಕ್ಸ್ 16 ಪಾಯಿಂಟ್ಸ್ ಗೇನ್ ಆಗಿ 53,177 ಅಲ್ಲಿ ಕ್ಲೋಸ್ ಆದರೆ ನಿಫ್ಟಿ 18 ಪಾಯಿಂಟ್ಸ್ ಗೇನ್ ಆಗಿ 15,850 ನಲ್ಲಿ ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 168 ಪಾಯಿಂಟ್ಸ್ ಡೌನ್ ಆಗಿ 33,642 ನಲ್ಲಿ ಕ್ಲೋಸ್ ಆಗಿದೆ. ನಮ್ಮ ಮಾರ್ಕೆಟ್ಸ್ಗೆ ಓಪನಿಂಗ್ ಮುಂಚೆ ಯುಎಸ್ ಮಾರ್ಕೆಟ್ಸ್ ಸ್ಲೈಟ್ ಆಗಿ ರೆಡ್ ಅಲ್ಲಿ ಇರ್ತಾ ಇರೋದು, ಈವನ್ ಏಷ್ಯನ್ ಮಾರ್ಕೆಟ್ಸ್ ಸ್ಲೈಟ್ ನೆಗೆಟಿವ್ ಆಗಿದ್ದ ರೀಸನ್ ಇಂದ ನಮ್ಮ ಮಾರ್ಕೆಟ್ಸ್ ಗ್ಯಾಪ್ ಡೌನ್ ಓಪನಿಂಗ್ ಆಗಿದೆ. ಅಂಡ್ ಅಲ್ಲಿಂದ ಸ್ವಲ್ಪ ಫಾಲ್ ಆದ್ಮೇಲೆ 15,720 ಇಂಪಾರ್ಟೆಂಟ್ ಲೆವೆಲ್ ಹತ್ರ ಸಪೋರ್ಟ್ ತಗೊಂತ ಕಂಟಿನ್ಯೂಸ್ಲಿ ಮಾರ್ಕೆಟ್ ಅಪ್ಸೈಡ್ ಗೆ ಮೂವ್ ಆಗ್ತಾ 15,850 ಅರೌಂಡ್ ಅಂತೂ ಕ್ಲೋಸ್ ಆಗಿದೆ. ಸೊ ಫಸ್ಟ್ ಮಾರ್ಕ್ ಆಫ್ ರೆಸಿಸ್ಟೆಂಟ್ 15,670 ಮಾರ್ಕ್ ಆದ್ರೆ ರೀಸೆಂಟ್ ಟೈಮ್ಸ್ ಅಲ್ಲಿ ಮಾರ್ಕೆಟ್ ಅಬೋವ್ ಬಂದು ಸಸ್ಟೈನ್ ಆಗಿದೆ. ಬಟ್ ಸೆಕೆಂಡ್ ಮಾರ್ಕ್ ಆಫ್ ರೆಸಿಸ್ಟೆಂಟ್ 15,880 ರೀಸೆಂಟ್ ಟೈಮ್ಸ್ ಅಲ್ಲಿ ಎಲ್ಲಿಂದಾದ್ರೆ ಒಂದು ಹ್ಯೂಜ್ ಸೆಲ್ಲಿಂಗ್ ನಮಗೆ ಕಾಣಿಸಿದೆ ಅಲ್ವಾ ಮಾರ್ಕೆಟ್ ನಲ್ಲಿ. ಆ ಲೆವೆಲ್ ಅಬೋವ್ ಬಂದು ಮಾರ್ಕೆಟ್ ಸಸ್ಟೈನ್ ಆಗ್ತಾ ಇದ್ರು ಆರ್ ಕ್ಲೋಸ್ ಆಗ್ತಾ ಇದ್ರು. ಎಂಡ್ ಆಫ್ ದ ಡೇ ಪರ್ಟಿಕ್ಯುಲರ್ಲಿ 15,880 ಅಬೋವ್ ನಾವು 16,200 ರೀಸೆಂಟ್ ಟೈಮ್ಸ್ ಅಲ್ಲಿ ಫಾರ್ಮ್ ಮಾಡಿರೋ ಗ್ಯಾಪ್ ಫರ್ದರ್ ಇಂಪಾರ್ಟೆಂಟ್ ರೆಸಿಸ್ಟೆಂಟ್ ಆಗಿ ಪೊಸಿಷನಲ್ ಬೇಸಿಸ್ ನೋಡಬೇಕಾಗತ್ತೆ. ಇವನ್ ಇವತ್ತು ಮಾರ್ಕೆಟ್ ಓಪನಿಂಗ್ ಡೌನ್ ಸೈಡ್ ಓಪನಿಂಗ್ ಇಂದಾನು ಸಪೋರ್ಟ್ ಹತ್ರ ಅಂಡ್ ಟಾಪ್ ಸೈಡ್ ಮೂವ್ ಆಗ್ತಾ ಇರೋದು ನೋಡಿದ್ರೆ ಮಾರ್ಕೆಟ್ ಅಲ್ಲಿ ಸ್ಟ್ರೆಂತ್ ಇರೋ ತರ ಕಾಣಿಸ್ತಾ ಇದೆ. ಬಟ್ ನಿನ್ನೆ ವಿಡಿಯೋದಲ್ಲಿ ಮಾತಾಡ್ಕೊಂಡಿರೋ ತರ ಇನ್ಫ್ಲೇಷನ್ ಕಮ್ಮಿ ಆಗತ್ತೆ ಅಂತ ಮಾರ್ಕೆಟ್ ಮುಂಚೆನೆ ಫ್ಯಾಕ್ಟರ್ ಮಾಡೋ ಪ್ರಯತ್ನ ಮಾರ್ಕೆಟ್ ನಲ್ಲಿ ನಡೀತಿದೆ. ಇದಕ್ಕೆ ಅಡಿಷನಲ್ ಆಗಿ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆಗಿ ಮೂವೀಸ್ ನೋಡೋರಿಗೆ ದ ಬಿಗ್ ಶಾರ್ಟ್ ಮೂವಿ ಐಡಿಯಾ ಇದ್ದೇ ಇರುತ್ತಲ್ಲ. ಮಾರ್ಕೆಟ್ ಹೌಸಿಂಗ್ ಕ್ರೈಸಿಸ್ ನಲ್ಲಿ ಫಾಲ್ ಆಗತ್ತಂತ ಒಂದು ಪರ್ಸನ್ ಅವ್ರ ಕ್ಲೈಂಟ್ಸ್ ಗೆ ಬಿಗ್ ಮನಿನ ಈ ಫಾಲ್ ನಲ್ಲಿ ಮೇಕ್ ಮಾಡಿದ್ದಾರೆ. ಅದರ ಬೇಸ್ಡ್ ಆಗಿ ಒಂದು ಮೂವಿನ ತೆಗೆದಿದ್ದಾರೆ. ಇದು ಫಿಕ್ಷನಲ್ ಕ್ಯಾರೆಕ್ಟರ್ ಅಲ್ಲ, ಎಂಟೈರ್ ಮೂವಿ ಟ್ರೂ ಸ್ಟೋರಿ ಬೇಸ್ ಮಾಡ್ಕೊಂಡು ತೆಗೆದಿರೋದು. ಅಂಡ್ ಆ ಟ್ರೂ ಸ್ಟೋರಿ ಬ್ಯಾಕ್ ಇರುವಂತ ಪರ್ಸನ್ ಅವ್ರು ನಿನ್ನೆ ಇಂಟ್ರೆಸ್ಟಿಂಗ್ ಆಗಿ ಒಂದು ಟ್ವೀಟ್ ಮಾಡಿದ್ದಾರೆ. ಬ್ಲೂ ವಿಪ್ ಎಫೆಕ್ಟ್ ಇರುತ್ತೆ ಅಂತ ಮೆನ್ಷನ್ ಮಾಡ್ತಾ ಟ್ವೀಟ್ ಮಾಡಿದ್ದಾರೆ. ಬಟ್ ಅದನ್ನ ನಾವು ಸಿಂಪ್ಲಿಫೈ ಮಾಡಿ ಮಾತಾಡ್ಕೊಂಡ್ರೆ ಡಿಸ್ಇನ್ಫ್ಲೇಷನ್ ಕಾರಣವಾಗಿ ಬಿಲ್ಡ್ ಆಗ್ತಿರುವಂತ ಇನ್ವೆಂಟರಿ ಕಾರಣವಾಗಿ ಲೈಕ್ ಈ ಟಾರ್ಗೆಟ್ ಆದ್ರೂ ವಾಲ್ಮಾರ್ಟ್ ಆದ್ರೂ ಈ ತರ ಸ್ಟೋರ್ಸ್ ಅಲ್ಲಿ ಜನ ಜಾಸ್ತಿ ಪರ್ಚೇಸ್ ಮಾಡಿದ್ರೆ ಮಿಕ್ಕೋಗ್ತಿರೋಂತ ಪ್ರಾಡಕ್ಟ್ಸ್ ಲೈಕ್ ಬಿಲ್ಡ್ ಆಗ್ತಿರೋಂತ ಇನ್ವೆಂಟರೀಸ್ ಬರ್ತಿರೋಂತ ಸೇಲ್ಸ್ ಡೇಟಾನು ಇಂಪ್ಯಾಕ್ಟ್ ಮಾಡುತ್ತೆ ಅಂತ. ಅದರಿಂದ ಈ ಫೆಡ್ ಅವ್ರು ತಗೊಂಡು ಡಿಸಿಷನ್ ಲೈಕ್ ಬಡ್ಡಿ ರೇಟ್ ಗಳು ಜಾಸ್ತಿ ಮಾಡ್ತಾ ಇರೋದು ಆರ್ ಬ್ಯಾಲೆನ್ಸ್ ಶೀಟ್ ಕಮ್ಮಿ ಮಾಡ್ತಾ ಇರೋದು ಇದರ ಮೇಲೆ ಇಂಪ್ಯಾಕ್ಟ್ ತೋರ್ಸತ್ತೆ ಅಂತ. ಸೊ ಫೆಡರಲ್ ಅವರು ಅಷ್ಟೊಂದು ಅಗ್ರೆಸಿವ್ ಆಗಿ ರೇಟ್ ಗಳು ಜಾಸ್ತಿ ಮಾಡಲ್ಲ, ಬ್ಯಾಲೆನ್ಸ್ ಶೀಟ್ ರೆಡ್ಯೂಸ್ ಮಾಡಲ್ಲ ಅನ್ನೋ ಒಂದು ಕಮೆಂಟ್ ಮೈಕಲ್ ಬರಿ ಅವರಿಂದ ಕೇಳಿಸ್ತಾ ಇದೆ. ಅಂಡ್ ಇವನ್ ಓಪನಿಂಗ್ ಮುಂಚೆನೂ ಅಂಡ್ ಓಪನಿಂಗ್ ಆದ್ಮೇಲೂ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಒನ್ ಆಫ್ ದ ರೀಸನ್ ಕ್ರೂಡ್ ಆಯಿಲ್ ಪ್ರೈಸಸ್ ಬೆಳೀತಾ ಇರೋದು. ಏನಕ್ಕೆ ಬೆಳೀತಿರೋದು ಅಂತ ನ್ಯೂಸ್ ಅಪ್ಡೇಟ್ಸ್ ಅಲ್ಲಿ ಮಾತಾಡ್ಕೊಳ್ಳೋಣ. ಬಟ್ ಕ್ರೂಡ್ ಆಯಿಲ್ ಪ್ರೈಸಸ್ $116 ಪರ್ ಬ್ಯಾರಲ್ ಗೆ ರೀಸೆಂಟ್ ಟೈಮ್ಸ್ ಅಲ್ಲಿ ಬಂದಿರೋ ಗುಡ್ ಫಾಲ್ ಆದ್ಮೇಲೆ ಅಗೈನ್ ಕ್ರೂಡ್ ಆಯಿಲ್ ಪ್ರೈಸಸ್ ಬೆಳೀತಾ ಇರೋದನ್ನು ಅಷ್ಟೊಂದು ಕಂಫರ್ಟಬಲ್ ಅಲ್ಲ ಈಕ್ವಿಟಿ ಮಾರ್ಕೆಟ್ಸ್ಗೆ. ಬಿಕಾಸ್ ಕ್ರೂಡ್ ಆಯಿಲ್ ಮೆಟಲ್ ಪ್ರೈಸಸ್ ಇವೆಲ್ಲ ಫಾಲ್ ಆಗ್ತಾ ಇದ್ರೇನೆ ಇನ್ಫ್ಲೇಷನ್ ಕಂಟ್ರೋಲ್ ಗೆ ಬರುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಮಾರ್ಕೆಟ್ ಅಲ್ಲಿ ಇದೆ. ಅದರಿಂದ ಕ್ರೂಡ್ ಆಯಿಲ್ ಒಂದು ಸರ್ಟೈನ್ ಲೆವೆಲ್ ವರೆಗೂ ಫಾಲ್ ಆಗ್ತಾ ಇರೋದು ಈಕ್ವಿಟಿ ಮಾರ್ಕೆಟ್ಸ್ ಯಾವಾಗ್ಲೂ ಪಾಸಿಟಿವ್ ಆಗಿ ತಗೊಂಡಿದೆ. ಆದರೆ ಪ್ರೆಸೆಂಟ್ ಇರೋ ಕಂಡೀಷನ್ ಅಲ್ಲಿ ಆ ಪಾಸಿಟಿವ್ನೆಸ್ ನ ಅಡಿಷನ್ ಆಗಿ ಕ್ರೂಡ್ ಆಯಿಲ್ ಪ್ರೈಸಸ್ ಫಾಲ್ ಆಗ್ತಾ ಇದ್ರೆ ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಇನ್ಫ್ಲೇಷನ್ ಕಂಟ್ರೋಲ್ ಆಗುತ್ತೆ. ಬಿಕಾಸ್ ಕ್ರೂಡ್ ಆಯಿಲ್ ಪ್ರೈಸಸ್ ಬೆಳೆಯೋದು ಕಾರಣವಾಗಿ ಪೆಟ್ರೋಲ್ ಡೀಸೆಲ್ ಪ್ರೈಸಸ್ ಬೆಳೆಯುತ್ತೆ. ಅದು ಕಾರಣವಾಗಿ ನಮಗೆ ಡೈಲಿ ಯೂಸ್ ಮಾಡುವಂತ ಐಟಮ್ಸ್ ಎಲ್ಲ ಪ್ರೈಸಸ್ ಬೆಳೀತಾ ಇರುತ್ತೆ. ಅದರಿಂದ ಕ್ರೂಡ್ ಆಯಿಲ್ ಪ್ರೈಸಸ್ ಏನಾದ್ರೂ ಸ್ವಲ್ಪ ಅಪ್ಸೈಡ್ ಗೆ ಪ್ರೆಸೆಂಟ್ ಇರೋ ಲೆವೆಲ್ಸ್ ಇಂದ ಅಪ್ಸೈಡ್ ಹೋಗ್ತಿದ್ರೆ ಅದ್ರ ಇನ್ಫ್ಲೇಷನ್ ರಿಲೇಟೆಡ್ ಆಗಿ ಈಕ್ವಿಟಿ ಮಾರ್ಕೆಟ್ಸ್ ಇಟ್ಕೊಂಡಿರುವಂತ ಎಕ್ಸ್ಪೆಕ್ಟೇಷನ್ ನ ಡೈಲ್ಯೂಟ್ ಮಾಡುತ್ತೆ. ಅಂಡ್ ಮಾರ್ಕೆಟ್ ಪ್ರೈಸ್ ಆಕ್ಷನ್ ವಿಷಯಕ್ಕೆ ಬಂದ್ರೆ 15,670 ಅಬೋವ್ ಇರೋವರೆಗೂ ನಾವು ಆನ್ ಇಂಟ್ರಾಡೇ ಬೇಸಸ್ ಬುಲಿಶ್ ಟ್ರೇಡ್ ನ ಪ್ಲಾನ್ ಮಾಡಬಹುದು. ಬಟ್ ಆನ್ ಪೊಸಿಷನಲ್ ಬೇಸಸ್ ನಾನು 15,880 ಮಾರ್ಕ್ ಅಬೋವ್ ಬಂದು ಕ್ಲೋಸಿಂಗ್ ಆದ್ರೆ ನೋಡ್ತಿದ್ದೀನಿ. ಬಟ್ ಇಫ್ ಇನ್ ಕೇಸ್ ಮಾರ್ಕೆಟ್ ಫಾಲ್ ಆಗ್ತಾ ಇದ್ರೆ 15,670 ಬಿಲೋ ಹೋಗ್ತಿದ್ರೆ ಇವನ್ ಇಂಟ್ರಾಡೇ ಬೇಸಸ್ ನಲ್ಲೂ ದೆನ್ ಮಾರ್ಕೆಟ್ ಸ್ಟ್ರೆಂಥನಿಂಗ್ ಕಳ್ಕೊಂಡಿರೋ ತರ ಬೇಸ್ ಒಂದು ಕಂಟ್ರೋಲ್ ಹೋಗ್ತಾ ಇರೋ ತರ ನಾವು ಭಾವಿಸಬೇಕು. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾವು ಇಡ್ತಿರುವಂತ ಎಫರ್ಟ್ ನಿಮಗೆ ವ್ಯಾಲ್ಯೂಬಲ್ ಆಗಿದ್ರೆ ತಪ್ಪದೆ ನಮ್ಮ ವಿಡಿಯೋನ ಲೈಕ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ನೆಕ್ಸ್ಟ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್ ಲೆವೆಲ್ಸ್ ನೋಡಿದ್ರೆ ಡೌನ್ ಸೈಡ್ ಗೆ ಬರ್ತಿದ್ರೆ 15,770. ಇವತ್ತು ಮಾರ್ಕೆಟ್ ಒಂದು ಡೈರೆಕ್ಷನ್ ಅಲ್ಲಿ ಹೋದ್ಮೇಲೆನು ಆ ಲೆವೆಲ್ ಹತ್ರನೇ ಸಪೋರ್ಟ್ ತಗೊಂಡು ಅಗೇನ್ ಆ ಡೈರೆಕ್ಷನ್ ಅಲ್ಲಿ ಮೂವ್ ಆಗಿದೆ. ಇಮಿಡಿಯೇಟ್ ಆಗಿ 15,770 ಅಂಡ್ ಅದರ ಬಿಲೋ 15,720 ಮಾರ್ನಿಂಗ್ ಸಪೋರ್ಟ್ ತಗೊಂಡಿರೋ ಲೆವೆಲ್ ಇಲ್ಲಿಂದ ಟಾಪ್ ಸೈಡ್ ಗೆ ಬರ್ತಿದ್ರೆ ಇಮಿಡಿಯೇಟ್ ಆಗಿ 15,860, 860 to 880 ಆ ಲೆವೆಲ್ ಅಬೋವ್ ಸಸ್ಟೈನ್ ಆಗ್ತಾ ಇದ್ರು ಆರ್ ಕ್ಲೋಸ್ ಆಗ್ತಾ ಇದ್ರು ಫರ್ದರ್ ಆಗಿ ನಾವು ಮಾರ್ಕೆಟ್ ನ ಬುಲಿಶ್ ಆಗಿ ನೋಡಬಹುದು. ಆನ್ ಇಂಟ್ರಾಡೇ ಆರ್ ಪೊಸಿಷನಲ್ ಬೇಸಸ್ 16,200 ನೆಕ್ಸ್ಟ್ ರೆಸಿಸ್ಟೆಂಟ್. ಬಟ್ ಆನ್ ಇಂಟ್ರಾಡೇ ಬೇಸಸ್ 15,980 to 16,090. ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿ ಇಲ್ಲಿಂದ ಡೌನ್ ಸೈಡ್ ಗೆ ಬರ್ತಿದ್ರೆ 33,460 ಅಂಡ್ ಅದರ ನೆಕ್ಸ್ಟ್ ಬಿಲೋ 33,120. ಇಲ್ಲಿಂದ ಟಾಪ್ ಸೈಡ್ ಗೆ ಬರ್ತಿದ್ರೆ 33,940 ಅದರ ಅಬೋವ್ 34,180. ನೆಕ್ಸ್ಟ್ ನಿಫ್ಟಿ ಆಪ್ಷನ್ ಚೈನ್ ಡೇಟಾ ಜೂನ್ ಮಂತ್ಲಿ ಎಕ್ಸ್ಪೈರಿ ಅಂಡ್ ನೆಕ್ಸ್ಟ್ ಮಂತ್ ಸ್ಟಾರ್ಟಿಂಗ್ ವೀಕ್ ಅಲ್ಲಿರುವಂತಹ ಕಾಂಟ್ರಾಕ್ಟ್ ಡೇಟಾ ಗಮನಿಸ್ತಾ ಇದ್ರೆ ಸೈಕಲಾಜಿಕಲ್ ಲೆವೆಲ್ಸ್ ಆಗಿರುವಂತಹ 15,500 to 16,000 ಇನ್ ಬಿಟ್ವೀನ್ ಮಾರ್ಕೆಟ್ ಅಲ್ಲಿ ಡೇಟಾ ಅಂತೂ ರೈಟ್ ಆಗ್ತಿದೆ. ಇನ್ ಬಿಟ್ವೀನ್ ಆ ಲೆವೆಲ್ಸ್ ಅಲ್ಲೇ ಮಾರ್ಕೆಟ್ ಕಮಿಂಗ್ ಡೇಸ್ ಅಲ್ಲಿ ಟ್ರೇಡ್ ಆಗುತ್ತೆ ಅನ್ನೋ ತರ ಕಾಲ್ ಅಂಡ್ ಪುಟ್ ರೈಟರ್ಸ್ ಭಾವಿಸ್ತಾ ಇದ್ದಾರೆ. ಬಟ್ ನಾನ್ ಕ್ಲೋಸ್ ಆಗಿ ಗಮನಿಸ್ತಾ ಇರೋದು ಡೌನ್ ಸೈಡ್ 15,670
ಅದ್ರ ಬಿಲೋ ಹೋಗತ್ತಾ ಇಲ್ಲ ಅಪ್ಸೈಡ್ 15,880 ಅಬೋವ್ ಬಂದು ಕ್ಲೋಸ್ ಆಗತ್ತಾ. ಈ 200 ಪಾಯಿಂಟ್ಸ್ ರೇಂಜ್ ಅಂತೂ ಬ್ರೇಕ್ಔಟ್ ಅಂತೂ ನಾನು ಗಮನಿಸ್ತಾ ಇದ್ದೀನಿ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ಶೇರ್ ಮಾಡಿದಂತ ಕಂಟೆಂಟ್ ವಾಲ್ಯೂಬಲ್ ಆಗಿದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಅಂಡ್ ಈ ಡೇಟಾ ನಿಮ್ ಫ್ರೆಂಡ್ಸ್ ಆರ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದ್ರೆ ಶೇರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಥ್ಯಾಂಕ್ ಯು.